ಹಾಯ್ ಗಾಯ್ಸ್, ನಾನು ನಿಮ್ಮ ವಿಹಾನ. ಮೊದಲನೇದಾಗಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಂಜೆ ಶಿವನ ದರ್ಶನ ಮಾಡೋಣ ಅಂತ ನಮ್ಮ ಮನೆ ಹತ್ರನೇ ಇರೋ ಒಂದು ಶಿವನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದಿರೋದು ವಿಶ್ವೇಶ್ವರಯ್ಯ ಕ್ಲೇವ್ ಹತ್ರ, ಅಬಿಗೆರೆ ಮೇನ್ ರೋಡ್ ಹತ್ರ ಬರುತ್ತೆ. ನೀವು ನೋಡ್ಬೋದು, ತುಂಬ ಜನ ಸೇರಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಪ್ರತಿ ವರ್ಷವೂ ಈ ಮಹಾಶಿವರಾತ್ರಿ ಹಬ್ಬನ. ಒಳಗೆ ಶೂಟ್ ಮಾಡೋಕ್ಕೆ ಅಲೋ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ, ಬಟ್ ನಾನು ಟ್ರೈ ಮಾಡ್ತೀನಿ ಆದಷ್ಟು ದೇವ್ರನ್ನ ತೋರಿಸ್ಲಿಕ್ಕೆ. ನಾನೀಗ ಒಳಗೆ ಬಂದೆ. ಇಲ್ಲಿ ನೀವು ನೋಡ್ಬೋದು, ಒಂದು ಬ್ಯೂಟಿಫುಲ್ ರಂಗೋಲಿ ಹಾಕಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ದೇವ್ರ ದರ್ಶನವೂ ಅಷ್ಟೇ ತುಂಬಾ ಚೆನ್ನಾಗಾಯಿತು. ಎಷ್ಟು ಸತಿ ನೋಡಿದ್ರೂ ಸಾಲದು ಅನಿಸ್ತಿತ್ತು, ಅಷ್ಟು ಕಣ್ತುಂಬ ದರ್ಶನ ಆಯಿತು. ಆ್ಯಂಡ್ ಸಾಕಷ್ಟು ಜನಗಳು ಬರ್ತಾನೆ ಇದ್ದರು. ಆ್ಯಂಡ್ ನಾನು ಅವ್ರನ್ನ ಕೇಳಿದೆ ಈ ಥರ ಶೂಟ್ ಮಾಡ್ಕೋತೀನಿ ಅಂತ. ಪಾಪ ಅವ್ರು ಏನೂ ಹೇಳಿಲ್ಲ, ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಎಂಟ್ರೆನ್ಸ್ ಲೆಫ್ಟಿಗೆ ನೀವು ಗಣೇಶನ ನೋಡ್ಬೋದು. ಗಣೇಶನ ಕೂಡ ಸ್ಥಾಪನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ಕೂಡ. ಆ್ಯಂಡ್ ಮಹಾಶಿವರಾತ್ರಿ ಸ್ಪೆಷಲ್ಗೆ ಶಿವಂದು ಈ ಥರ ಒಂದು ಪೇಂಟಿಂಗ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೆಕೋರೇಟ್ ಮಾಡಿದ್ದು. ಗಣೇಶ ಮತ್ತು ಶಿವಂದು ಎರಡೂ ಮಾಡಿದ್ದಾರೆ ನೋಡಿ, ಇಲ್ಲಿ ಚೆನ್ನಾಗಿದೆ ಅಲ್ವಾ. ಇದು ಅನ್ನಪೂರ್ಣೇಶ್ವರಿ ದೇವರು. ಗಣೇಶನ ನೋಡಿದ ತಕ್ಷಣ ನೆಕ್ಸ್ಟ್ ನಿಮ್ಗೆ ಅನ್ನಪೂರ್ಣೇಶ್ವರಿ ದೇವ್ರನ್ನ ನೋಡ್ಬೋದು ಇಲ್ಲಿ. ಹತ್ರದಿಂದ ತೋರಿಸೋಣ ದೇವ್ರ ಅಂತ ಹೇಳಿ ನಾನು ಸ್ವಲ್ಪ ನಿಯರ್ ಬೈ ಬಂದು ಶೂಟ್ ಮಾಡಿಕೊಂಡೆ. ಇನ್ನೂ ಅಲಂಕಾರ ಪೂರ್ತಿಯಾಗಿ ಆಗಿರಲಿಲ್ಲ, ಆಗಷ್ಟೇ ಅಭಿಷೇಕಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಅವರು. ನಾನು ಪೂರ್ತಿ ಇದ್ದು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಬರೀ ದೇವ್ರ ದರ್ಶನ ಮಾಡಿಕೊಂಡು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನಾನು ವಾಪಸ್ಸು ಮನೆಗೆ ಬರಬೇಕಾಯ್ತು. ನಿಜವಾಗ್ಲೂ ಶಿವನ ದರ್ಶನ ಮಾಡಿದ್ಮೇಲೆ ಅಷ್ಟು ಖುಷಿ ಆಯಿತು ನನ್ನ ಮನಸ್ಸಿಗೆ. ನಾನು ವಾಪಸ್ ಹೊರಡ್ತಾ ಇದ್ದೀನಿ. ಇಲ್ಲಿ ಪ್ರಸಾದ ತೊಗೊಂಡು ನಾನು ವಾಪಸ್ ಹೊರಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಪ್ಲೀಸ್ ಡೂ ಸಪೋರ್ಟ್ ಮೀ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.